ನಮಸ್ಕಾರ 24x7 ಕರ್ನಾಟಕ.com ಸ್ವಾಗತ ಸುಸ್ವಾಗತ ವಿತ್ ಮನೋಜ್. ನಾವೀಗ ಭೇಟಿ ಮಾಡಲು ಬಂದಿರೋ ಸಕಲೇಶಪುರ ತಾಲೂಕ್ ಪಂಚಾಯತಿ ಸದಸ್ಯರು ಉಪಾಧ್ಯಕ್ಷರಾದ ಯಶೋಧ ಅವರನ್ನು ಬನ್ನಿ ಅವ್ರು ಕೊಡ್ತಿರೋ ವೇದಾವತಿ ಅವರನ್ನು ಬನ್ನಿ ಅವ್ರು ಕೊಡ್ತಿರೋ ಮಾತಾಡೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೇಡಮ್ ನಿಮ್ಮ ಹೆಸರು? ವೇದಾವತಿ ಸೋಮಶೇಖರ್. ವೇದಾವತಿ ಸರ್, ನಿಮ್ಮ ಹೆಸರು? ಸೋಮಶೇಖರ್. ಮೇಡಮ್, ನೀವು ಯಾವ ತಾಲೂಕ್ ಪಂಚಾಯತಿಯಿಂದ ಆರ್ಸಿ ಬಂದಿರೋ ಅಂತದ್ದು? ನಾನು ಸಕಲೇಶಪುರ ತಾಲೂಕ್ ಪಂಚಾಯತಿ ಆನೆಮಲ್ ಕ್ಷೇತ್ರದಿಂದ ಆರ್ಸಿ ಬಂದಿರೋ ಅಂತದ್ದು. ಸೊ ಮೇಡಮ್, ಈಗ ನೀವು ಎಲೆಕ್ಷನ್ ನಿಂತ ಸಂದರ್ಭದಲ್ಲಿ ನಿಮಗೆ ಒಟ್ಟು ಮತ ಎಷ್ಟು ಬಂದಿತ್ತು ಮೇಡಮ್? 7,000ದಲ್ಲಿ 1,200 ಲೀಡು. 7,000 ಒಟ್ಟು ಮತ ಹಾಗೂ 1,200 ಮತಗಳ ಅಂತರದಿಂದ ನೀವು ಜಯ ಗಳಿಸಿದ್ರಿ. ಸೊ ಆಗ ತಮ್ಮನ್ನು ಈಗ ಮೇಡಮ್ ಯಾವ ಪಕ್ಷದಲ್ಲಿ ತಮ್ಮನ್ನು ಗುರುತಿಸ್ಕೊಂಡಿದ್ರ ನೀವು? ಜೆಡಿಎಸ್ ಪಕ್ಷದಿಂದ ತಮ್ಮನ್ನು ಗುರುತಿಸ್ಕೊಂಡಿರೋ ಅಂತದ್ದು. ಮೇಡಮ್, ಈ ರಾಜಕೀಯಕ್ಕೆ ನಿಮ್ಗೆ ಅಂದಾಜು ಎಷ್ಟು ವರ್ಷಗಳ ಒಂದು ಅನುಭವ ಇರಬಹುದು? 13 ವರ್ಷಗಳಿಂದ ಒಂದು ರಾಜಕೀಯದ ಅನುಭವ ಇದೆ ಅನ್ಸುತ್ತೆ. ಮೇಡಮ್, ಈಗ ಮೊದಲನೇ ಬಾರಿನೇ ನೀವು ಜಯ ಗಳಿಸಿದ್ದೀರಾ ತಾಲೂಕ್ ಪಂಚಾಯತಿ. ಆ ಸಂದರ್ಭದಲ್ಲಿ ತಮಗೆ ಹೇಗೆ ಅನ್ನಿಸ್ತು? ಖುಷಿ ಆಯ್ತು, ಸಂತೋಷ ಆಯ್ತು. ಜನಗಳು ಇಷ್ಟೊಂದು ನಮಗೆ ಪ್ರೋತ್ಸಾಹ ಕೊಟ್ಟು ಗೆಲ್ಸಿದಕ್ಕೆ ತುಂಬಾ ಸಂತೋಷ ಆಯ್ತು. ತುಂಬಾ ಸಂತೋಷ ಆಗಿದೆ. ಸೊ ನೀವೀಗ ಮೇಡಮ್ ಮೊದಲೇ ಈಗ ನೀವು ಒಂದು ಗೃಹಿಣಿ ಇದ್ಕೊಂಡು ನೀವು ರಾಜಕೀಯಕ್ಕೆ ಬರಬೇಕು, ಜನಸೇವೆ ಮಾಡ್ಬೇಕು ಅಂತ ನಿಮ್ಗೆ ಯಾವ ತರ ನಿಮ್ಗೆ ಅನ್ನಿಸ್ತು? ನಿಜ ಹೇಳ್ಬೇಕಂದ್ರೆ ನನಗೆ ರಾಜಕೀಯ ಏನು ಗೊತ್ತೇ ಇರಲಿಲ್ಲ. ನಮ್ಮ ಗ್ರಾಮಸ್ಥರು ಎಲ್ಲ ನನಗೆ ಪ್ರೋತ್ಸಾಹ ಕೊಟ್ಟು ಅವಿರೋಧವಾಗಿ ಪ್ರಥಮವಾಗಿ ಮಳಲಿ ಪಂಚಾಯತಿಗೆ ನಾನು ಆಯ್ಕೆ ಮಾಡಿದ್ರು. ನಾನು ಅವ್ರಿಗೆ ತುಂಬ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆನಂತರ ಮತ್ತೆ ನಮ್ಮ ಊರಿನವರು ಎಲ್ಲ ಸಪೋರ್ಟ್ ಮಾಡಿ ಮೋಸ್ಟ್ಲಿ HR ಕುಮಾರ್ ನನಗೆ ಸಖತ್ ಬೆಂಬಲ ಮಾಡಲಿ, ತಾಲೂಕ್ ಪಂಚಾಯತಿಗೆ ನಿಲ್ಲೇಬೇಕು ಅಂತ ನಮ್ಮೆಲ್ಲ JDS ಮುಖಂಡರು ನನಗೆ ಪ್ರಪೋಸಲ್ ಮಾಡಿ ನನಗೆ ನಿಲ್ಲಿಸಿ ನನ್ನ ಗೆಲ್ಸ್ಕೊಟ್ಟಿದ್ದಾರೆ. ಹಾಗೂ ಸರ್, ಈಗ ನೀವು ಮೊದಲನೇ ಬಾರಿನೇ ಸ್ಪರ್ಧೆ ಮಾಡಿ ನಿಮ್ಮ ಧರ್ಮಪತಿ ಅವರು ಮೊದಲನೇ ಬಾರಿನೇ ಜಯ ಗಳಿಸಿದ್ರು. ಆ ಸಂದರ್ಭದಲ್ಲಿ ನಿಮ್ಮ ಊರಿನ ಜನತೆಗಳ ಬೆಂಬಲ ನಿಮ್ಗೆ ಯಾವ ರೀತಿ ಇತ್ತು? ತುಂಬಾ ಸಪೋರ್ಟ್ ಮಾಡಿದ್ರು. ಅವರೆಲ್ಲರ ಸಹಕಾರದಿಂದಲೇ ನಾವು ಅವಿರೋಧವಾಗಿ ಆಯ್ಕೆಯಾಗಿ ಬಂದಿರ ಅಂತ. ಎಲೆಕ್ಷನ್ ಇಲ್ಲ ಅಂದ್ರೆ ಗ್ರಾಮ ಪಂಚಾಯತಿಲಿ ಅವಿರೋಧ, ತಾಲೂಕ್ ಪಂಚಾಯತಿಗೆ ಕಾಂಟೆಸ್ಟ್ ಮಾಡಿ ಒಂದು ಜಯ ಗಳಿಸಿದ್ರು. ಒಂದು 1,200 ಮತಗಳ ಅಂತರದಿಂದ ಜಯ ಗಳಿಸಿದ್ರು. ಮೇಡಮ್, ಈಗ ನೀವು ರಾಜಕೀಯಕ್ಕೆ ಬಂದಿದ್ದು ನಿಮ್ಮ ಮನೆತನ ಹಿಂದಿನಿಂದಲೂ ರಾಜಕೀಯದಲ್ಲೇ ಬರ್ತಾ ಇರೋದ, ಇಲ್ಲ ನಿಮ್ಮ ಮೂಲಕ ನಿಮ್ಮ ಮನೆಗೆ ಬೆಳಕು ರಾಜಕೀಯದಲ್ಲಿ ಬಂದಿರೋದ? ನಿಮ್ಮ ಮೂಲಕನೇ ರಾಜಕೀಯಕ್ಕೆ ನೀವು ಪ್ರವೇಶ ಮಾಡಿರೋದು, ಬಂದು ಒಂದು ಜನಸೇವೆ ಮಾಡುವಂತ ಒಂದು ಉದ್ದೇಶದಿಂದ ನೀವು ರಾಜಕೀಯಕ್ಕೆ ಬಂದಿರ ಅಂತ. ಮೇಡಮ್, ಈಗ ಈ ರಾಜಕೀಯಕ್ಕೆ ಬಂದಿದ್ದೀರ, ನಿಮ್ಗೆ ಈ ರಾಜಕೀಯದ ಅನುಭವ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಅನಿಸ್ತಾ ಇದೆ. ಒಂದು ಮಹಿಳೆಯಾಗಿ ನಮಗೆ ಸಖತ್ತು ಪ್ರೋತ್ಸಾಹ ಕೊಟ್ರು ಎಲ್ಲರೂ. ನನಗೆ ಯಾವ ರೀತಿನೂ ತೊಂದರೆ ಆಗಲಿಲ್ಲ. ನನ್ನ ಅಧಿಕಾರಿಗಳಿರ್ಬೋದು ಅಥವಾ ನಮ್ಮ ಮುಖಂಡರಿರ್ಬೋದು, ಎಲ್ಲರೂ ತುಂಬ ಸಹಕಾರ ಕೊಟ್ಟರು. ಅದರಲ್ಲೂ ನಾವು 11 ಜನಕ್ಕೆ 11 ಜನ JDS ಇದರಿಂದ ನನಗೆ ಯಾವ ತೊಂದರೆನೂ ಆಗಲಿಲ್ಲ. ತುಂಬ ಚೆನ್ನಾಗಿ ಎಲ್ಲ ನಮ್ಮ ಸದಸ್ಯರಿರ್ಬೋದು ಎಲ್ಲರೂ ಅಧಿಕಾರಿಗಳು ಹೊಂದ್ಕೊಂಡು. ಸರ್, ಈಗ ನಿಮ್ಮ ಧರ್ಮಪತಿ ಅವ್ರು ಗೆದ್ದಂತ ಸಂದರ್ಭದಲ್ಲಿ ನಿಮ್ಮ ಪ್ರೋತ್ಸಾಹ ಅವ್ರಿಗೆ ಯಾವ ರೀತಿ ಇತ್ತು? ನಮ್ಮ ಪ್ರೋತ್ಸಾಹ ಅಂದ್ರೆ ನಮ್ಮ ಊರಲ್ಲಿ ನಾವು ಹೆಚ್ಚಿಗೆ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ನಮ್ಮನ್ನೇ ಆಯ್ಕೆ ಮಾಡ್ಕೊಂಡು ಮಾಡಲ್ಲ. ಆ ದೃಷ್ಟಿಯಿಂದ ನಮ್ಮನ್ನೇ ಆರಿಸ್ಕೊಂಡ್ರು. ಅವಾಗ ಲೇಡೀಸ್ ಇರೋದ್ರಿಂದ ನಮ್ಮನೆಯವ್ರನ್ನೇ ಆಯ್ಕೆ ಮಾಡ್ಕೊಂಡ್ರು. ಅದು ನಮ್ಮ ಸ್ವಾಮಿತ್ರರೆಲ್ಲ ನಮಗೆ ತುಂಬ ಸಪೋರ್ಟ್ ಮಾಡಿ ಹಣ ಸಹಾಯದಿಂದ ಎಲ್ಲ ಥರದ್ದು ಸಹಾಯ ಮಾಡಿ ನಮ್ಮನ್ನ ಗೆಲ್ಸಿದ್ರು. ಅದ್ರ ನಿಮ್ಮ ಸಂಪೂರ್ಣವಾದ ನಿಮ್ಮ ಊರಿನ ಜನರ ಬೆಂಬಲ ಸಂಪೂರ್ಣವಾಗಿದೆ ಅಂತ ಹೇಳಕ್ ಇಷ್ಟ. ಈಗಲೂ ಇದೆ, ಅವಾಗಲೂ ಇತ್ತು. ಹಾಗೂ ಮೇಡಮ್, ಈಗ ನೀವು ಗೆದ್ದಂತ ಸಂದರ್ಭದಲ್ಲಿ ಇಲ್ಲಿ ತನಕ ನಿಮಗೆ ಒಂದು 3 ವರ್ಷ ಅವಧಿ ಕಳೆದಿದೆ. ಸೊ ಈ 3 ವರ್ಷ ಅವಧಿಗಳಿಂದ ನಿಮ್ಮ ಮೂಲಕ ನಿಮ್ಮ ತಾಲೂಕಿನ ಜನತೆಗಳಿಗೆ ಯಾವ ತರ ಒಂದು ಅಭಿವೃದ್ಧಿ ಕೆಲಸಗಳು ನಡ್ಕೊಂಡು ಬಂದಿದೆ ಮೇಡಮ್? ನಾವು ಎಲ್ಲಾ ತರದ ಅಭಿವೃದ್ಧಿ ಅಂದ್ರೆ ನಮಗೆ ಇಂತ ಅಮೌಂಟ್ ಅಲ್ಲಿ ಈ ತರ ಕೆಲಸ ಮಾಡ್ಬೇಕು ಅಂತ ಇದೆ. 13ನೇ ಕಂಸದಲ್ಲಿ ಈ ತರ ಮಾಡ್ಬೇಕು, 1 ಕೋಟಿಲಿ ಈ ತರ ವರ್ಕೇ ಮಾಡ್ಬೇಕು ಅಂತಿದೆ. ಆ ತರನೇ ನಾವು ಎಲ್ಲ ನನ್ನ ಕ್ಷೇತ್ರದಲ್ಲಿ ಪ್ರತಿಯೊಂದು ಗ್ರಾಮಗಳಿಗೂ ನಾವು ಇಷ್ಟಿಷ್ಟು ಅಮೌಂಟ್ ಅಂತ ಹಂಚಿಕೆ ಮಾಡಿಕೊಂಡು ನಾವು ವರ್ಕ್ ಮಾಡ್ತಾ ಬರ್ತಿದ್ದಾರೆ. 12 ಜನ ಸದಸ್ಯರಿದ್ರಲ್ಲ, 12 ಜನ ಸದಸ್ಯರಿಗೆ ಬಂದಂತ ಹಣವನ್ನು ಸಮವಾಗಿ ಹಂಚ್ಕೊಂಡು ಅದರಲ್ಲಿ ಅವರು ಕೊಟ್ಟಂತದ್ದು ಮಾತ್ರ ಅಧ್ಯಕ್ಷರು ತಗೊಳ್ತಿದ್ರು. ಅಧ್ಯಕ್ಷರು ಹೆಚ್ಚಿಗೆ ತಗೊಳ್ತಿಲ್ಲ. ಆ ದೃಷ್ಟಿಯಿಂದ ಎಲ್ಲ ಸಮೂಹ ಮಾಡ್ಕೊಂಡು ಎಲ್ಲಾ ಕಡೆನೂ ಒಂದೇ ಸಮೂಹ ಕೆಲಸ ಮಾಡ್ಕೊಂಡು ಬರ್ತಾರೆ. ಮೇಡಮ್, ಈಗ ನಿಮ್ಗೆ ಮೊದಲನೇಯಾಗಿ ನಿಮ್ಮ ಊರಿನ ಜನತೆಗಳು ಯಾವ್ದ್ರ ಒಂದು ಕಷ್ಟವನ್ನು ಮೇನ್ ಆಗಿ ನಿಮ್ಗೆ ಮೊದಲಾಗಿ ಹೇಳ್ಕೊತಾರೆ? ಯಾವ್ದೋ ಒಂದು ಕುಂದು ಕೊರತೆನೋ ನಿಮ್ಮ ಹತ್ರ ಜಾಸ್ತಿ ಹೇಳ್ಕೊತಾ ಇದ್ದಾರೆ? ನೀರು ಇರ್ಬೋದು, ರಸ್ತೆ ಇಂಪಾರ್ಟೆಂಟ್, ನೀರಿನ ಮತ್ತು ಹಾಗೂ ರಸ್ತೆಯ ಒಂದು ಈ ಬಸ್ ಸೌಕರ್ಯ, ಇದ್ರ ಬಗ್ಗೆ ನೀವು ಜಾಸ್ತಿ ನಿಮ್ಮ ಜನರುಗಳು ಕೇಳ್ಕೊತಾ ಇದ್ದಾರೆ.
ಮೇಡಮ್ ಈಗ ನಿಮ್ಗೆ ಮೂಲಕ ಒಂದು ಸರ್ಕಾರದಿಂದ ಒಂದು ಅನುದಾನ ಅಂತ ಬಂದ್ರೆ ನೀವು ಮೊದಲನೇ ಆಗಿ ನಿಮ್ಮ ತಾಲೂಕಿಗೆ ಏನ್ ಮಾಡಲು ನೀವು ಇಷ್ಟಪಡ್ತೀರಾ ಮೇಡಮ್? ಮೊದಲನೇ ಆದ್ಯತೆ ನೀವು ಯಾವ್ದಕ್ಕೆ ಕೊಡ್ತೀರಾ ನಿಮ್ಮ ತಾಲೂಕಿಗೆ ಕೈಗೊಳ್ಳೋದಕ್ಕೆ, ಕೆಲಸ ಮಾಡೋದಕ್ಕೆ? ಮೂಲಭೂತ ಸೌಕರ್ಯಗಳು ಕೊಡ್ತೀವಿ. ಮೂಲಭೂತ ಸೌಕರ್ಯಗಳಿಗೆ ಮೊದಲನೇ ಆದ್ಯತೆ ನೀವು ಕೊಡ್ತೀರಾ? ಅಂದ್ರೆ ಕುಡಿಯೋ ನೀರಾಗಿರ್ಬೋದು, ರೋಡ್, ಮನೆಗಳು ನಮಗ್ ಬರಲ್ಲ. ಬರ್ದಿದ್ರು ಮನೆಗೆ ಬರ್ದಿದ್ರು ಪ್ರಪೋಸಲ್ ಮಾಡೋ ಇಂಥವ್ರಿಗೆ ಕೊಡಿ ಅಂತ ಪ್ರಪೋಸಲ್ ಮಾಡೋ. ಅಂದ್ರೆ ನಿಮ್ಗೆ ಮೂಲಭೂತ ಸೌಕರ್ಯಗಳಿಗೆ ನಿಮ್ಮ ಜನರಿಗೆ ಯಾವುದೇ ತರ ತೊಂದರೆ ಬರ್ದೇ ಹೋದಂಗೆ ನೀವು ಮೊದಲನೇ ಆದ್ಯತೆ ನೀವು ಮೂಲಭೂತ ಸೌಕರ್ಯಗಳಿಗೆ ಕೊಡ್ತೀರಾ ಮೇಡಮ್? ಹಾಗೂ ಈಗ ನಿಮ್ಗೆ ಇನ್ನೂ ಒಂದು 2 ವರ್ಷ ಅವಧಿ ಇದೆ. ಈ ಬರುವ ಇನ್ನೂ 2 ವರ್ಷ ಅವಧಿಗಳಲ್ಲಿ ನೀವು ಇನ್ನೂ ಯಾವ ತರ ಅಭಿವೃದ್ಧಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ನಿಮ್ಮ ತಾಲೂಕಿಗೆ? ನಮ್ಮ ತಾಲೂಕಿಗೆ ನಾನು ಇನ್ನೂ ಹೆಚ್ಚಿನದಾಗಿ ಇವಾಗ ನಮ್ಗೆ ಅನುದಾನ ಬರ್ತಾ ಇರೋದು ಕಡಿಮೆ ಆಗಿದೆ. ನಮ್ಮ ಫ್ರೀಡಲ್ಲಿ ಎಷ್ಟೋ ಅನುದಾನ ಬಂದಿದೆ. 1 ಕೋಟಿ ಕೊಟ್ಟರು. ನಾನು ಅಧ್ಯಕ್ಷರಾದ ತಕ್ಷಣ ನನಗೆ ಬಂದಿದೆ 1 ಕೋಟಿ. ನಮ್ಮ ಹಿಂದೆಯವ್ರಿಗೆ ಅತಿ ಕಡಿಮೆ ಅನುದಾನ ಬರ್ತಾ ಇತ್ತು. ಇನ್ನೂ ಹೆಚ್ಚಿನ ಅನುದಾನ ಕೊಟ್ಟರೆ ಒಳ್ಳೆಯದು, ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಮೇಡಮ್, ಹಾಗೂ ಈಗ ನೀವು ಮುಂದೆ ರಾಜಕೀಯದಲ್ಲಿ ಇನ್ನೂ ಮುಂದೆ ಹೊರಬೇಕು ಅಂತ ಏನಾರ ನಿಮ್ಮ ಇಷ್ಟ ಇದೆಯಾ? ಆತರ ಏನಿಲ್ಲ, ಜನಗಳು ಪ್ರೋತ್ಸಾಹ ಎಲ್ಲ ಪ್ರೋತ್ಸಾಹ ಕೊಟ್ಟು ಮತ್ತೆ ಇದ್ ಮಾಡಿದ್ರೆ ಮುಂದೆ ಹೊರಬೇಕು ಅಂತ, ನೀವು ಜನಸೇವೆ ಮಾಡ್ಬೇಕು ಅಂತ ನೀವು ಅಂತ ಅನ್ಕೊಂಡ್ರೆ ಮೇಡಮ್. ಹಾಗೂ ಈಗ ನಿಮ್ಮ ಮೇಲಿನ ಅಧಿಕಾರಿಗಳಿಂದ ನಿಮ್ಗೆ ಯಾವ ತರದ ಒಂದು ಸೌಕರ್ಯಗಳಾಗಿರ್ಬೋದು, ಕೆಲಸಗಳಾಗ್ಬೋದು, ಯಾವ ತರ ನಡ್ಕೊಂಡು ಬರ್ತಾ ಇದೆ? ನಮ್ಮ ಮೇಲಧಿಕಾರಿಗಳು ನನಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದರಲ್ಲೂ ನಮ್ಮ JDS ಮುಖಂಡರು ಅವ್ರಿಗೆ ಹೆಚ್ಚಿನ ಒಂದು ಪ್ರೆಸರ್ ಹಾಕಿ ಮೇಲಧಿಕಾರಿಯಿಂದ ಕೆಲಸ ನಾವು ಜಾಸ್ತಿ ತಗೊಂಡಿದ್ವಿ. ಕೆಲಸ ತಗೊಂಡು ಕಾರ್ಯನಿರ್ವಹಿಸ್ಕೊಂಡೇ ಬರ್ತಾ ಇದ್ದೀರಾ ಮೇಡಮ್. ಹಾಗೆ ಈಗ ನೀವು ಒಬ್ರು ಈ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರಿ, ಈಗ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಸೊ ನಿಮ್ಮ ತಾಲೂಕಿನ ಜನತೆಗಳ ಜೊತೆ ಯಾವ ತರ ಒಂದು ಸಂಪರ್ಕದಲ್ಲಿ ಇದ್ದೀರಾ? ಅವ್ರ ಒಂದು ಕಷ್ಟ ಅಂತ ನಿಮ್ಮ ಮೂಲಕ ಬಂದಾಗ ಅವ್ರಿಗೆ ಯಾವ ತರ ಒಂದು ಸ್ಪಂದನೆ ನೀಡ್ತಾ ಬರ್ತಾ ಇದ್ದೀರಾ? ಇವಾಗ ಉದಾಹರಣೆಗೆ ಈ ಆನೆಗಳು ಗಲಾಟೆ ಎಲ್ಲ ಆದಾಗ ಆನೆಗಳ ಗಲಾಟೆಯಲ್ಲಿ ತುಂಬ ಕಡೆ ಎಲ್ಲ ಸತ್ತೋಗೋದು ಮತ್ತು ಬೆಳೆ ನಾಶ ಮಾಡಿದಾಗ ನಾವೆಲ್ಲ ಅಂಥ ಕಡೆಗೆಲ್ಲ ವಿಸಿಟ್ ಕೊಟ್ಟಿದ್ದೀವಿ MLA ಅವ್ರ ಜೊತೆ ಎಲ್ಲ. ಮತ್ತು ಅವ್ರಿಗೆ ಕಷ್ಟ ಸುಖ ಏನಾದ್ರು ಮಾತಾಡ್ಸ್ಕೊಂಡಿದ್ದೀವಿ. ಸರ್ಕಾರದಿಂದ ಆಗುವಂಥ ಪರಿಹಾರಧನಕ್ಕೆ ನಾವು ಅದಕ್ಕೆ ಓಡಾಡಿ ತರಿಸ್ಕೊಟ್ಟಿದ್ದೀವಿ. ಆಮೇಲೆ ಇನ್ನೂ ಈ ಮೇಜರ್ ಆಪರೇಷನ್ಗಳಿದಾವಲ್ಲ ಅಂಥವುಗಳಿಗೆಲ್ಲ ಶಾಸಕರ ನಿಧಿಯಿಂದ, ಮುಖ್ಯಮಂತ್ರಿ ನಿಧಿಯಿಂದ ಅಂಥವು ತರಿಸ್ಕೊಡೋಕ್ಕೆ ಪ್ರಯತ್ನ ಪಟ್ಟು ಒಂದು 5-6 ಜನಗಳಿಗೆ ತರಿಸ್ಕೊಟ್ಟಿದ್ದೀವಿ. ಕಾರ್ಯನಿರ್ವಹಿಸ್ಕೊಂಡೇ ಬರ್ತಾ ಇದ್ದಾರೆ ಮೇಡಮ್. ಈ ರಾಜಕೀಯಕ್ಕೆ ನೀವು ಪ್ರವೇಶ ನೀಡೋದಕ್ಕೆ ನಿಮ್ಗಳಿಗೆ ಆದಂತ ಗುರುಗಳು ಅಂತ ಯಾರು ಇದ್ದಾರೆ? ಗುರುಗಳು, ಸ್ಫೂರ್ತಿ ಅಂತ ಯಾರು ಇದ್ದಾರೆ? ಯಾವುದೇ ಇಂಪಾರ್ಟೆಂಟ್ ಕುಮಾರ್ ವಿಶ್ವನಾಥ್, ಸ್ಥಳೀಯರು HR ಕುಮಾರ್ ಅಂತ, ನಮ್ಮ ಶಾಸಕರಾದ ಕುಮಾರಸ್ವಾಮಿ ಅವರು, ಬೈರ್ಮಡಿ ಚಂದ್ರು, ಅನೇಕ ಗಣ್ಯರು, ಮಲ್ಲಿಕಾರ್ಜುನ ಬಾಳೆಪೇಟೆ, ಮತ್ತೆ ನಮ್ಮ ಅಂದ್ರೆ ಜಿಲ್ಲಾ ಪಂಚಾಯತಿ ಭಾಗ್ಯ ರಾಮಕೃಷ್ಣ, ನಮ್ಮ ಊರಿನ JDS ಮುಖಂಡರುಗಳು ರಾಜು ಇರ್ಬೋದು, ಆಮೇಲೆ ಇವ್ರ ಮಣಿ, ತುಂಬಾ ಜನ ಇದ್ದಾರೆ. ಅಂದ್ರೆ ಅವ್ರದ್ದು ಒಂದು ಪ್ರೋತ್ಸಾಹ ಬೆಂಬಲದಿಂದ ನೀವು ಅವ್ರದ್ದೊಂದು ಮಾರ್ಗದರ್ಶನದಿಂದ ಅವ್ರೆ ಅಂತ ನೀವು ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಈಗ ನೀವು ಒಬ್ರು ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರಾಗಿ ನಿಮ್ಮ ಸದಸ್ಯರುಗಳಿಗೆಲ್ಲ ನೀವು ಏನ್ ಹೇಳಕ್ ಇಷ್ಟಪಡ್ತೀವಿ? ನಿಮ್ಮ ತಾಲೂಕ್ ಪಂಚಾಯತಿ ಸದಸ್ಯರುಗಳಿಗೆ ನಮ್ಮ ಸದಸ್ಯರು ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಿದ್ದಾರೆ, ತುಂಬಾ ಚೆನ್ನಾಗಿ ಸಹಕಾರ ಕೊಡ್ತಿದ್ದಾರೆ. ಅವರು ಇದೇ ತರ ಮುಂದೆ ಯಾರೇ ಅಧ್ಯಕ್ಷರಾಗ್ಲಿ ಯಾರೇ ಉಪಾಧ್ಯಕ್ಷರಾಗ್ಲಿ ಅವ್ರಿಗೆ ಇದೇ ತರ ಸಹಕಾರ ಕೊಡ್ಲಿ ಅಂತ ಹೇಳಕ್ ಇಷ್ಟ ಮೇಡಮ್. ಹಾಗೂ ಈಗ ನೀವು ಕೊನೆಯದಾಗಿ ನೀವು ಈ ಸ್ಥಾನಕ್ಕೆ ಬರಬೇಕು, ಇಲ್ಲಿಗೆ ಬರಬೇಕು ಅಂದ್ರೆ ನಿಮ್ಮ ತಾಲೂಕಿನ ಜನತೆನೇ ಕಾರಣ. ಸೊ ನಿಮ್ಮ ತಾಲೂಕಿನ ಜನತೆಗಳಿಗೆ ನೀವೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾರೇ ಎಲೆಕ್ಷನ್ ನಿಲ್ಲಿ ಒಳ್ಳೆ ಅಭ್ಯರ್ಥಿಗಳನ್ನ ಆರಿಸಿ, ಹಣದ ಆಮಿಷ ಇರ್ಬೋದು ಅಥವಾ ಮತ್ತೊಂದು ಇರ್ಬೋದು, ಯಾವುದಕ್ಕೂ ಇದಾಗ್ದಲ್ಲ ಒಳ್ಳೆ ಅಭ್ಯರ್ಥಿಗಳನ್ನ ಆರಿಸ್ಲಿ ಅಂತ ನಾನು ಈ ತಾಲೂಕಿನ ಜನತೆನ ಕೇಳ್ಕೊಳ್ತೀನಿ. ಸರ್, ನೀವೇನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ತಾಲೂಕಿನ ಜನತೆಗಳಿಗೆಲ್ಲ? ತಾಲೂಕಿನ ಜನತೆಗೆ ಅಭ್ಯರ್ಥಿಗಳು ಒಳ್ಳೆಯವ್ರನ್ನ ಆರಿಸ್ಕೊಳ್ಬೇಕು. ಮತ್ತು ಇನ್ನೊಂದರೆ ಈ ಹಣದ ಆಮಿಷ ಹೊಡೆದಿರ್ತಾರೆ ಅಂಥವ್ರನ್ನ ಆರಿಸ್ಕೊಳ್ಬಾರ್ದು. ಇವತ್ತು ಏನೇ ಆದ್ರೂ ಜನಗಳಿಗೆ ಒಂದು ಸ್ಪಂದಿಸಬೇಕು. ಯಾವುದೇ ಹಣಕಾಸಿನ ಇದಕ್ಕೆ ಹೋಗ್ಬಾರ್ದು. ಇಲ್ಲಿವರೆಗೂ ನಾವು ಯಾವುದೇ ಹಣಕಾಸಿನ ದೃಷ್ಟಿ ಇಟ್ಕೊಂಡು ಮಾಡಿಲ್ಲ. ನಮ್ಮ ಕೈಲಾದಂಥದ್ದು ಈಗ ಬಡವರು ಯಾರು ಮದುವೆಗಿದ್ವಿ ಅಂತ ಬಂದರೆ ಅಂಥವಕ್ಕೆಲ್ಲ ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ, ಏನಿದು ನಿಮ್ಮ ಕೈಲಿ ಇದು ಕೊಟ್ಬಿಡು ಅಂತ ಹೇಳಿ. ಮತ್ತು ಇದುವರೆಗೂ ನಾವು ಯಾವುದೇ ಒಂದು ಕೃಷಿದೇ ಆಗಲಿ ಮತ್ತು ಯಾವುದೇ ಒಂದು ಚಟುವಟಿಕೆಯಲ್ಲಿ ಹಣ ಬಂದರೂ ಅದಕ್ಕೆ ಕರೆಕ್ಟಾಗಿ ಸದುಪಯೋಗವಾಗಿ ನೋಡ್ಕೊಂಡು ಬಂದಿದ್ದೀವಿ. ಮತ್ತು ಆಚೆ ಈಚೆ ದುಡ್ಡು ಹೋಗಕ್ಕೂ ನಾವು ಬಿಟ್ಟಿಲ್ಲ. ಹಿಂದೆ ಕೆಲವರೆಲ್ಲ ರಾಜಕೀಯವಾಗಿ ದುರುಪಯೋಗ ಪಡಿಸ್ಕೊಳ್ತಾರೆ ಹಣನ, ನಾವು ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಇಲ್ಲವೇ ಆ ಥರ ನಡ್ಕೊಂಡು ಈಗಲೂ ಬರ್ತಾ ಇದ್ದೀವಿ, ಮುಂದೇನೂ ಅದೇ ದೃಷ್ಟಿ ಇಟ್ಕೊಂಡಿದ್ದೀವಿ. ಆ ದೃಷ್ಟಿ ಇರೋದ್ರಿಂದ ಜನಗಳು ನಮ್ಮನ್ನು ಸ್ಪಂದಿಸ್ತಾರೆ. ಇವತ್ತೇನೋ ನೀರಿಲ್ಲ ಮತ್ತು ಬಸ್ ಬರಲಿಲ್ಲ, ರೋಡ್ ಸರಿ ಇಲ್ಲ ಅಂದರೆ ಅವ್ರಿಗೆ ನಾವು ಬಂದಂಥ ಹಣದಲ್ಲಿ
ಎಲ್ಲೆಲ್ಲಿ ಅತಿವೃಷ್ಟಿಯಾಗಿರುತ್ತೆ ಅಂಥವುಗಳಿಗೆಲ್ಲ ಕೊಡ್ತಾ ಬರುತ್ತೆ. ಕೊಡ್ಕೊಂಡು ಆದ್ರೆ ಜನರಿಗೆ ಯಾವುದೇ ಎಲ್ಲಾ ತರದ ಒಂದು ಸೌಕರ್ಯಗಳು ಸೌಲಭ್ಯಗಳನ್ನು ಕಾರ್ಯನಿರ್ವಹಿಸ್ಕೊಂಡು ಬರ್ತಾನೆ ಇದೆ. ಸೊ ಮೇಡಮ್, ಈಗ ಕೊನೆಯದಾಗಿ ನಿಮ್ಮ ನಿಮ್ಮ ಹಾಸನ ತಾಲೂಕಿನ ಜಿಲ್ಲೆಯ ಜನತೆಗಳಿಗೆ ಎಲ್ಲ ಏನೇ ಹೇಳಕ್ ಇಷ್ಟಪಡ್ತೀರಾ ಕೊನೆಯದಾಗಿ? ನಾನು ಎಲ್ಲರಿಗೂ ಧನ್ಯವಾದ ಹೇಳಕ್ ಇಷ್ಟ. ಮಾರ್ಸಿ ತಂದಿರಂತ ಈ ಜನಗಳಿಗೆ ನಿಮ್ಗೆ ಒಂದು ಸಂಪೂರ್ಣವಾದ ಒಂದು ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಹಾಗೂ ಮೇಡಮ್, ನೀವು ಮುಂದೆ ಯಾವುದೇ ಕೆಲಸ ಕಾರ್ಯಗಳ ಅಭಿವೃದ್ಧಿ ಮಾಡಿದ್ರು ಅದು ಒಳ್ಳೆ ತರದಲ್ಲಂತ ಆಗ್ಲಿ ಅಂತ ನಾವು ಹೇಳ್ತಾ ನಮ್ಮ ಕಾಲ ಇಷ್ಟು ಜೊತೆ ಮಾತಾಡಲಿಕ್ಕೆ ತುಂಬಾ ಧನ್ಯವಾದಗಳು. ನಮಸ್ತೆ ಮೇಡಮ್. ನಮಸ್ಕಾರ. ಎಲ್ಲ ನಮ್ಮ